ಕೆಲಸಕ್ಕಾಗಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಿದ ಕೋಚಿಂಗ್ ಸೆಂಟರ್ಗೆ ಸೇರಿದ ಯುವಕರನ್ನ ಗುರಿಯಾಗಿಸಿಕೊಂಡು ಸಾವಿರಾರು ರೂಪಾಯಿ ಪಡೆದು ನಕಲಿ ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರಗಳನ್ನು ಮಾರುತ್ತಿದ್ದ ಅಂತಾರಾಜ್ಯ ಜಾಲವನ್ನ ಕಲಬುರಗಿ ನಗರ ಸೆಂಟ್ ಠಾಣೆಯ ಪೊಲೀಸರು ಭೇದಿಸಿ ಒಬ್ಬನನ್ನ ಬಂಧಿಸಿದ್ದಾರೆ. ಕಲಬುರಗಿ ನಗರದ ಆಯುಕ್ತರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ, ನಕಲಿ ಅಂಕಪಟ್ಟಿ ಮಾರುತ್ತಿದ್ದ ಆರೋಪದಲ್ಲಿ ದೆಹಲಿಯ ರಾಜೀವ್ ಸಿಂಗ್ ಅರೋರಾನನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ನಕಲಿ ಅಂಕಪಟ್ಟಿಗಳಲ್ಲಿ ದೇಶದ 28 ವಿಶ್ವವಿದ್ಯಾಲಯಗಳು, 68 ಶಿಕ್ಷಣ ಸಂಸ್ಥೆಗಳ ಹೆಸರುಗಳು ಇರುವುದರಿಂದ ಆರೋಪಿಯನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಲಾಗುವುದು ಎಂದರು. ದೆಹಲಿಯಲ್ಲಿ ಕಚೇರಿ ತೆರೆದಿದ್ದ ರಾಜೀವ್ ನೌಕರರನ್ನ ನೇಮಿಸಿಕೊಂಡು ವ್ಯವಸ್ಥಿತವಾಗಿ ಈ ಕೃತ್ಯ ಎಸಗುತ್ತಿದ್ದ. ನಕಲಿ ಅಂಕಪಟ್ಟಿ ತಯಾರಿಕೆಗೆ ಬೇಕಾದ ಹಾಲೋಗ್ರಾಮ್ ಸೀಲ್ಗಳನ್ನು ತಾನೇ ಸಿದ್ಧಪಡಿಸಿದ್ದ. ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಆನ್ಲೈನ್ನಲ್ಲಿ ಖರೀದಿಸಿದ್ದ. ನಕಲಿ ಮತ್ತು ಅಧಿಕೃತ ವಿವಿಗಳ ಸೀಲ್, ಹಾಲೋಗ್ರಾಮ್ಗಳು ಪತ್ತೆಯಾಗಿವೆ. ಹೀಗಾಗಿ ಅವುಗಳ ನೈಜತೆಯನ್ನ ಖಚಿತಪಡಿಸಿಕೊಳ್ಳಲು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳು ಹಾಗೂ ಯುಜಿಸಿಗೆ ಪತ್ರ ಬರೆದು ಸಮಗ್ರವಾಗಿ ತನಿಖೆ ಮಾಡಬೇಕಾಗುತ್ತೆ ಎಂದು ಹೇಳಿದರು. ಸೊ ನಾವು ಟೈಮ್ ಡಿಲೇ ಮಾಡೋದು ಬೇಡ ಅಂತ ನಮ್ಮ ಟೀಮನ್ನು ಡೆಲ್ಲಿಗೆ ಕಳಿಸ್ತೀವಿ. ಸೊ ಡೈರೆಕ್ಟ್ಲಿ ವಾಂಟೆಡ್ ಟು ಟಚ್ ದ ಸೋರ್ಸ್. ಸೊ ಡೆಲ್ಲಿಗೆ ಕಳಿಸಿ ಅಲ್ಲಿಂದ ನಾವು ಇಲ್ಲಿಗೆ ಬಂಧನ ಮಾಡಿ ಮಿಡ್ಲ್ ಮ್ಯಾನಿಂದ ಮಾಡಿದ್ವಲ್ಲ, ಅವನು ಸೆಕೆಂಡ್ ಲೇಯರ್ ಏನಿದೆ ಅವನಿಗೆ ಮಾಡಿದ್ವಿ ಡಿಫೈನ್ ಮಾಡಿಬಿಟ್ಟು. ಸೊ ಅವ್ನ ಸೋರ್ಸ್ ಏನಿದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ಹೋದಾಗ ನಾವು ವಾಂಟೆಡ್ ಟು ಸೀಸ್ ಮ್ಯಾಕ್ಸಿಮಮ್, ಇಲ್ಲಾಂದ್ರೆ ಅಲಾಟ್ ಆಗುತ್ತೆ. ಸೊ ಸರ್ಪ್ರೈಸ್ ಎಲಿಮೆಂಟಲ್ಲಿ ಅಂತ ಇಮಿಡಿಯೇಟ್ ವಿತೌಟ್ ಡಿಲೇ ವಿ ವೆಂಟ್ ಆ್ಯಂಡ್ ಸರ್ಚ್ ದಿಸ್ ಆಫೀಸ್. ಅವಾಗ ಇಷ್ಟೆಲ್ಲ ಸಿಗ್ತದೆ. ಸರಿ, ಅಟ್ಲೀಸ್ಟ್ ಅವರು ಹೊರಗಡೆ ಜಗತ್ತಿಗಾದರೂ ತೋರಿಸ್ಕೊಳ್ಳೋಕ್ಕೆ ಒಂದು ಲೀಗಲ್ ಆಫೀಸ್ ಏನಂತ ಮಾಡ್ಕೊಂಡಿದ್ರಿ? ಆಫೀಸರೇ ಏನಂತಿದ್ರು? ಅದು ಇದೆ, ಯಾಕಂದ್ರೆ ನಾನು ಪ್ರಿಂಟ್ ಮಾಡಿಕೊಡ್ತೀನಿ ಅಂತ ಆಫೀಸರಲ್ಲ. ಅವನು ಇದೇ ರೀತಿ ಸ್ಟಾರ್ಟಿಂಗ್ ಕೋಚಿಂಗ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಈ ಗ್ರಾಜುಯೇಟ್ಸ್ ಟು ಅವನಿಗೆ ಬೇರೆ ಯಾರೋ ಹೇಳ್ತಾರೆ ಈ ರೀತಿ ಪ್ಲೇಟ್ ಮಾಸ್ಟರ್ ಮಾಡಬೇಕು ಅಂತ. ನೆಕ್ಸ್ಟ್ ಈ ಸ್ಟಾರ್ಟ್ಸ್ ಇಂಡಿಪೆಂಡೆಂಟ್ ಹಿಮ್ಸೆಲ್ಫ್. ಒಂದು NCR ಎಜುಕೇಷನ್ ಅಂತಂದು ಎಜುಕೇಷನ್ ಗ್ರೂಪ್ ಅಂತ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ಎ ರಿಜಿಸ್ಟರ್ಡ್ ಎಂಟಿಟಿ ಡೆಲ್ಲಿಯಲ್ಲಿ, NCR ಎಜುಕೇಷನ್ ಗ್ರೂಪ್. ಅದನ್ನು ಕರೆಸ್ಪಾಂಡೆನ್ಸ್ ಕೋರ್ಸ್ 7 to 8 years. ಏನಾಗುತ್ತೆ, ಇಟ್ ನೀಡ್ಸ್ ಡಿಟೇಲ್ಡ್ ಇನ್ವೆಸ್ಟಿಗೇಷನ್. ಈಗ ಅವನು ಎಷ್ಟು ಜಾಣತನದಿಂದ ಮಾಡಿದ್ದಾನೆ, 7 to 8 years ಸಿಕ್ತಿರಲಿಲ್ಲ. ಸೊ ಅದೇ ರೀತಿ ಈಗ ಅವನಿಗೆ ಅರೆಸ್ಟ್ ಮಾಡಿ ಕಳಿಸಿದ್ರು, ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂಡು ವಿಚಾರ ಮಾಡಿದ್ದಾರೆ. ದೆನ್ ವಿ ವಿಲ್ ಡು ಡಿಟೇಲ್ಡ್ ಇನ್ವೆಸ್ಟಿಗೇಷನ್, ರೋಲ್ ಆಫ್ ಎನಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಮತ್ತು ವೆದರ್ ದೇ ಆರ್ ಡೂಯಿಂಗ್ ಇದನ್ನು ಹ್ಯಾಂಡ್ ಹೋಲ್ಡಿಂಗ್ ಇದ್ದಾರ ಅಥವಾ ಕಾರ್ಲಲ್ಲಿ ಇವರು ಸರ್ಟಿಫಿಕೇಟ್ ಮಾಡ್ತಾರೆ. ನಾವು ಸಂಬಂಧಪಟ್ಟ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ಕರೆಸ್ಪಾಂಡೆನ್ಸ್ ಮಾಡೋಕ್ಕಾಗುತ್ತೆ. ಮತ್ತು ಇವರು ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಯೂನಿವರ್ಸಿಟಿ UGC, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್, UGC ಹೋಗಿ ಬರೀಬೇಕಾಗುತ್ತೆ. ಅಧಿಕೃತ ಇನ್ಸ್ಟಿಟ್ಯೂಷನ್ಸ್ ಇದೆಯಾ ಇಲ್ಲ, ಇಲ್ಲಾಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಇಲ್ಲ. ಸೊ ಇಟ್ ನೀಡ್ಸ್ ಡಿಟೇಲ್ ಇನ್ವೆಸ್ಟಿಗೇಷನ್. ಅದನ್ನು ಫಾಲೋ ಈಗ ಯೂನಿವರ್ಸಿಟಿ ಒಂದೊಂದು ಕೊಟ್ಟಿದ್ದೇವೆ ಸರ್, ಅದು ಏನಾದರೂ ವೆರಿಫಿಕೇಶನ್ ಹೋದಾಗ ಅಲ್ಲೇನಾದರೂ ಸೆಟ್ಟಿಂಗ್ ಮಾಡ್ಕೊಳ್ಬೇಕಂತ, ಅಲ್ಲಿ ವೆರಿಫಿಕೇಶನ್ ಹೋದಾಗ ಕರೆಕ್ಟ್ ಇದೆ ಅಂತ ವೆರಿಫೈ ಮಾಡ್ಕೊಂಡು ಅಲ್ಲೇನಾದರೂ ಅವರು ಕ್ಯಾಂಡಿಡೇಟ್ ಏನಾದರೂ ಅದನ್ನೇ ದಟ್ ನೀಡ್ಸ್ ಫರ್ದರ್ ಇನ್ವೆಸ್ಟಿಗೇಷನ್. ಈಗ ನೆಕ್ಸ್ಟ್ ನಾವು ಫಸ್ಟ್ ಈ ಸರ್ಟಿಫಿಕೇಟ್ಸ್ ಏನಿದೆ ಸಂಬಂಧಪಟ್ಟ ಯೂನಿವರ್ಸಿಟಿಗೆ ಬರೀಬೇಕಾಗುತ್ತೆ. ಅವ್ರು ಇಶ್ಯೂ ಮಾಡಿದಾರ ಇಲ್ಲ, ಒಂದು ವೇಳೆ ಇಶ್ಯೂ ಮಾಡಿಲ್ಲ ಅಂತಂದರೆ ಅದು ಕ್ವಶನ್ ಬರ್ತದೆ. ಒಂದು ವೇಳೆ ಇಶ್ಯೂ ಮಾಡಿದ್ರೆ ದೆನ್ ದೇ ರೋಲ್ ವಿಲ್ ಕಮ್. ಈ ವಿದ್ಯಾರ್ಥಿ ಯಾವಾಗ ಅಡ್ಮಿಷನ್ ಮಾಡಿದ್ದ, ಎಷ್ಟು ಟೈಮಲ್ಲಿ ಸ್ಟಡಿ ಮಾಡಿದ್ದ, ಎಕ್ಸಾಮ್ ಮಾಡಿದಾರ ಇಲ್ಲ. ಒಂದು ವೇಳೆ ಇಲ್ಲ ಅಂತಂದರೆ ವಾಟ್ ಈಸ್ ದಿ ರೋಲ್ ಆಫ್ ಆಫೀಸ್ ಬೇರರ್ಸ್ ಆಫ್ ದಟ್ ಇನ್ಸ್ಟಿಟ್ಯೂಷನ್, ಅದೆಲ್ಲ ಇನ್ವೆಸ್ಟಿಗೇಷನ್. ಪ್ರಕರಣದ ತನಿಖೆ ನಡೆಸಿ ಆರೋಪಿಯನ್ನ ಬಂಧಿಸಿದ ಸೆಂಟ್ ಠಾಣೆಯ ಎಸಿಪಿ ಮಡೋಳಪ್ಪ, ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವಕುಮಾರ ಎನ್ ಕುಂಬಾರಗೆರೆ, ಎಎಸ್ಐ ದೇವೇಂದ್ರಪ್ಪ, ಸಿಬ್ಬಂದಿ ಹೊನ್ನೂರ ಸಾಬ್, ಅಮರನಾಥ, ಚೆನ್ನವೀರೇಶ, ಅರುಣಕುಮಾರ್ ಅವರನ್ನ ಕಮಿಷನರ್ ಅಭಿನಂದಿಸಿ ಪ್ರಶಂಸೆ ಪತ್ರಗಳನ್ನ ನೀಡಿದರು.
ಶ್ರೀ ಅರುಣ್ ಕುಮಾರ್ ಸೋಪಾಧಿಕಾರಿಗಳು, ಶ್ರೀ ಚನ್ನವೀರೇಶ್ AFC CO ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿಗಳಾದ ಕನಿಕಾ ಸಿಕ್ರಿವಾಲ್, ಪ್ರವೀಣ್ ಹೆಚ್ ನಾಯಕ್ ಉಪಸ್ಥಿತರಿದ್ದರು.